ಪ್ರದಕ್ಷಿಣೆ ಯಾಕೆ ಮಾಡಬೇಕು ಎಂಬ ಪ್ರಶ್ನೆ ಎಲ್ಲರಿಗೂ ಬರುವಷ್ಟು ಸಾಮಾನ್ಯ. ಆದರೆ ಪ್ರದಕ್ಷಿಣ ಎಂಬ ಶಬ್ದದಲ್ಲೇ ಅದರ ಮಹತ್ವ ಇದೆ. ಪ್ರ ಎಂದರೆ ಪಾಪ ವಿನಾಶ, ದ ಎಂದರೆ ಇಚ್ಛೆಗಳನ್ನು ಪೂರೈಸುವುದು, ಕ್ಷಿ ಎಂದರೆ ಪುನರ್ಜನ್ಮದಲ್ಲಿ ಒಳ್ಳೆಯ ಜನ್ಮ ನೀಡುವುದು, ನೋ ಎಂದರೆ ಅಜ್ಞಾನವನ್ನು ದೂರ ಮಾಡಿ ಆತ್ಮಜ್ಞಾನವನ್ನು ನೀಡುವುದು. ಈ ರೀತಿ ದೇವಾಲಯದಲ್ಲಿ ಭಗವಂತನನ್ನು ಸುತ್ತುವ ಪ್ರದಕ್ಷಿಣೆಯು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಪುರಾತನ ಕಾಲದಲ್ಲಿ ಗಣೇಶನನ್ನು ಪಾರ್ವತಿ ಪರಮೇಶ್ವರನ ಸುತ್ತಿರುವುದರಿಂದ ವಿಶ್ವ ಪ್ರದಕ್ಷಿಣೆಯ ಫಲವನ್ನು ಪಡೆದನು. ಭಗವಂತನನ್ನು ಸುತ್ತುವ ಪ್ರದಕ್ಷಿಣೆಯು ವಿಶ್ವ ಪ್ರದಕ್ಷಿಣೆಯಾಗಿ ಪರಿಗಣಿಸಲ್ಪಡುತ್ತದೆ. ಇದು ಆತ್ಮ ಪ್ರದಕ್ಷಿಣೆಯೂ ಆಗಬಹುದು. ಭಗವಂತನಿಗೆ ಎಲ್ಲಾ ದಿಕ್ಕುಗಳಿಂದಲೂ ನಾನು ನಿನ್ನ ಧ್ಯಾನಿಸುತ್ತೇನೆ ಎಂದ ಅರ್ಥವಿದೆ. ದೇವಾಲಯಕ್ಕೆ ಹೋಗುವ ಎಲ್ಲರೂ ಪ್ರದಕ್ಷಿಣೆ ಮಾಡುತ್ತಾರೆ. ಪ್ರದಕ್ಷಿಣೆ ಎರಡು ರೀತಿಯಲ್ಲಿ ಮಾಡಬಹುದು. ಒಂದು ಆತ್ಮ ಪ್ರದಕ್ಷಿಣ, ಇನ್ನೊಂದು ಗರ್ಭಗುಡಿಯ ಅಥವಾ ವಿಗ್ರಹದ ಸುತ್ತುವುದು. ಬಹುದೇ ಜನರು ಪ್ರದಕ್ಷಿಣೆ ಮಾಡುತ್ತಾರೆ, ಆದರೆ ಹೇಗೆ ಮಾಡಬೇಕು ಎಂಬ ಬಗ್ಗೆ ಸ್ಪಷ್ಟ ಜ್ಞಾನವಿಲ್ಲ. ಇದೊಂದು ಉತ್ತರ ಇಲ್ಲದ ಪ್ರಶ್ನೆಯಂತಿದೆ. ದೇವಾಲಯದಲ್ಲಿ ದೇವರನ್ನು ನಮಸ್ಕರಿಸಿ ತಮ್ಮ ಇಚ್ಛೆಗಳನ್ನು ಅರ್ಪಿಸಿ ನೈವೇದ್ಯವಾಗಿ ತೆಂಗಿನಕಾಯಿ ಅಥವಾ ಹೂಗಳನ್ನು ಅರ್ಪಿಸುತ್ತೇವೆ. ಆದರೆ ದೇವರನ್ನು ಸುತ್ತಿ ನಡೆಯುವ ಪ್ರದಕ್ಷಿಣೆ ಏಕೆ ಎಂಬುದು ಕೆಲವರಿಗೆ ಸಂಶಯವಾಗಬಹುದು. ಇದಕ್ಕೆ ಪಂಡಿತರು ಒಂದು ಉಪಮಾನವನ್ನು ಕೊಡುತ್ತಾರೆ. ನಮ್ಮ ಭೂಮಿ ತನ್ನ ಸುತ್ತ ತಾನೇ ಸುತ್ತುತ್ತಲೇ ಇರುತ್ತದೆ. ಅದು ಶಕ್ತಿಯನ್ನು ಪಡೆಯಲು ಅಥವಾ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಇರಬಹುದು. ಆದರೆ ಅದು ತಕ್ಷಣವೇ ನಿಲ್ಲಿಸಿದರೆ ಸೃಷ್ಟಿಯ ನಾಶವಾಗಬಹುದು. ಈ ರೀತಿ ಭೂಮಿ ಸೂರ್ಯನನ್ನು ಸುತ್ತುತ್ತದೆ. ಇದರಿಂದಲೇ ಜೀವಿಗಳ ಜೀವನಕ್ಕೆ ಬೇಕಾದ ಸೂರ್ಯಶಕ್ತಿ ಲಭಿಸುತ್ತದೆ. ಈ ರೀತಿಯ ಸುತ್ತುಗಳು ಪ್ರಕೃತಿಯ ಸಾಕ್ಷಾತ್ ಪ್ರದರ್ಶನವಾಗಿದೆ. ಭಕ್ತರು ಮಾಡುವ ಪ್ರದಕ್ಷಿಣೆಯು ಈ ತತ್ವದ ಪ್ರತಿಬಿಂಬವಾಗಿದೆ. ಇವುಗಳಿಂದ ದೇವರಲ್ಲಿ ಸ್ಥಿತಿಯಾದ ಶಕ್ತಿಯ ಅನುಭವ ಆಗುತ್ತದೆ. ಮನಸ್ಸಿಗೆ ಮತ್ತು ದೇಹಕ್ಕೂ ಒಳ್ಳೆಯದು. ಹೀಗಾಗಿ ಸಾವಿರಾರು ವರ್ಷಗಳಿಂದ ಹಿಂದೂಗಳು ಈ ಆಚರಣೆಯನ್ನು ಪಾಲಿಸುತ್ತಿದ್ದಾರೆ. ದೇವಾಲಯಕ್ಕೆ ಹೋದಾಗ ಧ್ವಜಸ್ತಂಭಕ್ಕೆ ಸಮೇತ ಪ್ರದಕ್ಷಿಣೆ ಮಾಡಬೇಕು. ಧ್ವಜಸ್ತಂಭವಿಲ್ಲದೆ ಪ್ರದಕ್ಷಿಣೆ ಸಂಪೂರ್ಣವಲ್ಲ. ದೇವಾಲಯದ ಪ್ರವೇಶಿಸುತ್ತಾಗಲೇ ಧ್ವಜಸ್ತಂಭಕ್ಕೆ ಸಾಷ್ಟಾಂಗ ನಮನ ಮಾಡಬೇಕು. ಪ್ರದಕ್ಷಿಣೆ ಮಾಡುವಾಗ ನಿಧಾನವಾಗಿ ನಡೆಯಬೇಕು. ಓಡುವಂತಿಲ್ಲ. ಕೈ ಜೋಡಿಸಿ ನಮಸ್ಕರಿಸ್ತಾ ಪ್ರದಕ್ಷಿಣೆ ಮಾಡಬೇಕು. ಗೊತ್ತಿಲ್ಲದಿದ್ದರೆ ದೇವರನಾಮ ಸ್ಮರಣೆ ಮಾಡಬಹುದು. ಪ್ರದಕ್ಷಿಣೆ ಮಾಡುವಾಗ ಮನಸ್ಸು ದೇವರನಲ್ಲಿಯೇ ಕೇಂದ್ರೀಕೃತವಾಗಬೇಕು.